ವೆಲ್ಕಮ್ ಬ್ಯಾಕ್ ಬಿಸ್ನೆಸ್ ಸ್ಟಡೀಸ್ನ Chapter-5 Organising ಸೀರೀಸ್ಗೆ. ಇದು 6ನೇ ಪಾರ್ಟ್. ಕ್ಲಿಕ್ ಮಾಡಿದ್ರೆ ಅಂದರೆ ಗೊತ್ತಿರುತ್ತೆ. ಈ ವಿಡಿಯೋದಲ್ಲಿ ನಾವು ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಆಫ್ ಡಿವಿಷನಲ್ ಸ್ಟ್ರಕ್ಚರ್ 4 ಮಾರ್ಕ್ಸಿಗೆ ಹೇಳ್ತಾರೆ. ಸೊ ಇಂಪಾರ್ಟೆಂಟ್. By the way, this is OBC ಆನ್ಲೈನ್ ಬಿಸ್ನೆಸ್ ಕ್ಲಾಸ್. ನೀವೇನಾದರೂ ಈ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬಿಕಾಸ್ ಪ್ಲೇ ಲಿಸ್ಟ್ ತುಂಬ ವಿಡಿಯೋಸ್ ಇದೆ. ನೀವು ಯಾವ ಒಂದು ಚಾಪ್ಟರ್ ಬೇಕಾದರೂ ನೋಡ್ಕೋಬೋದು. ಅಡ್ವಾಂಟೇಜ್ ಆಫ್ ಡಿವಿಷನಲ್ ಸ್ಟ್ರಕ್ಚರ್. ಸೊ ಮೊದಲನೇ ಅಡ್ವಾಂಟೇಜ್, ಆಸ್ ನಮ್ಮೆಲ್ಲರಿಗೂ ಗೊತ್ತಿರೋ ಥರ ಡಿವಿಷನಲ್ ಸ್ಟ್ರಕ್ಚರಲ್ಲಿ ಡಿವಿಷನಲ್ ಹೆಡ್ ಇರ್ತಾರೆ. ಆ ಡಿವಿಷನಲ್ ಹೆಡ್ಡು ತುಂಬ ಚೆನ್ನಾಗಿ ಸ್ಕಿಲ್ ಡೆವಲಪ್ ಮಾಡ್ಕೊಬೋದು. ಅವರ ಒಂದು ಸ್ಕಿಲ್ನ ತುಂಬ ಚೆನ್ನಾಗಿ ಇನ್ಕ್ರೀಸ್ ಮಾಡ್ಕೊಬೋದು. ಯಾಕೆ ಡೆವಲಪ್ ಮಾಡ್ಕೊಬೋದು ಅನ್ನೋದಾದರೆ, ಇದು ಕಂಪ್ಲೀಟ್ಲಿ ಸಪರೇಟ್ ಪ್ರಾಡಕ್ಟ್ ಸ್ಪೆಷಲೈಸೇಷನು. ಒಂದೊಂದು ಪ್ರಾಡಕ್ಟು ಒಂದೊಂದು ಡಿವಿಷನ್ ಅಂತ ಇಟ್ಟಿರೋದ್ರಿಂದ ಎಲ್ಲ ಕೆಲಸ ಕಲ್ತ್ಕೋಬೋದು. ಈಗ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರೆ ಅಕೌಂಟ್ಸ್ ಎಲ್ಲ ಕೆಲಸ ಕೂತ್ಕೊಬೋದು ಫಂಕ್ಷನಲ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಫಂಕ್ಷನಲ್ ಸ್ಟ್ರಕ್ಚರಲ್ಲಿ. ಬಟ್ ಡಿವಿಷನಲ್ಲಿ ಆ ಎಲ್ಲ ಕೆಲಸ, ಮ್ಯಾನುಫ್ಯಾಕ್ಚರಿಂದ ಹಿಡಿದು ಸೇಲ್ವರೆಗೂ ಎಲ್ಲ ಕೆಲಸ ಕಲ್ತ್ಕೊಬೋದು ಡಿವಿಷನಲ್ ಹೆಡ್ಡು. ಸೊ ಅವ್ರು ಕಂಪ್ಲೀಟಾಗಿ ಡೆವಲಪ್ ಆಗ್ತಾರೆ. ಸೊ ಒಂದು ಅಡ್ವಾಂಟೇಜು, ಆ ಪ್ರಾಡಕ್ಟ್ ಬಗ್ಗೆ ಚೆನ್ನಾಗಿ ತಿಳ್ಕೊತಾರೆ. A to Z ಅವ್ರಿಗೆ ಗೊತ್ತಿರುತ್ತೆ, ಮ್ಯಾನುಫ್ಯಾಕ್ಚರಿಂದ ಔಟ್ ಆಗೋವರೆಗೂ. ಅದು ಅಲ್ದಿರ ಇದನ್ನು ಅವ್ರಿಗೆ ಹೈಯರ್ ಪೊಸಿಷನ್ಗೆ ಕರ್ಕೊಂಡು ಹೋಗೋಕ್ಕೆ, ಅಥವಾ ಮ್ಯಾನೇಜರ್ ಇಂದ ಇನ್ನೂ ಹೈಯರ್ ಪೊಸಿಷನ್ಸ್ ಇರ್ತಾರೆ, ಅವರೇ ಒಂದು ಕಂಪ್ನಿ ಕೂಡ ಸ್ಟಾರ್ಟ್ ಮಾಡ್ಬೋದು. ಆ ಥರ ಹೈಯರ್ ಪೊಸಿಷನ್ ಕರ್ಕೊಂಡು ಹೋಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಎರಡನೇ ಅಡ್ವಾಂಟೇಜ್, ಪ್ರಾಫಿಟ್ ಎಷ್ಟಾಗುತ್ತೆ, ಪ್ರಾಫಿಟ್ ಡೌನ್ ಆಗ್ತಿದೆಯಾ, ಪ್ರಾಫಿಟ್ ಇನ್ಕ್ರೀಸ್ ಆಗ್ತಿದೆಯಾ ಅಂತ ಡಿವಿಷನಲ್ ಹೆಡ್ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಫುಲ್ಲು. ಪ್ರತಿಯೊಂದು ಪ್ರಾಡಕ್ಟ್ ಏನು ಮಾಡ್ತಿದೆ, ಪ್ರತಿಯೊಂದು ಪ್ರಾಡಕ್ಟ್ ಈಗ ಕ್ಯಾಟಗರಿ ಮೇಲೆ ಡಿವೈಡ್ ಮಾಡಿರ್ತಾರೆ. ಆ ಪ್ರತಿಯೊಂದು ಪ್ರಾಡಕ್ಟ್ಗೂ ಎಷ್ಟು ಲಾಭ ಬರ್ತಿದೆ, ಇವ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ, ಅವ್ರ ರೆವಿನ್ಯೂ ಹೇಗೆ ಜನರೇಟ್ ಮಾಡ್ತಿದ್ದಾರೆ, ಎಷ್ಟು ಜನರೇಟ್ ಮಾಡ್ತಿದ್ದಾರೆ, ಕಾಸ್ಟ್ ಎಷ್ಟು ಖರ್ಚು ಮಾಡ್ತಿದ್ದಾರೆ, ಯಾವ ಡಿಪಾರ್ಟ್ಮೆಂಟಿಗೆ ಎಷ್ಟು ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ತುಂಬ ಚೆನ್ನಾಗಿ ಐಡೆಂಟಿಫೈ ಮಾಡ್ಬೋದು. ಬಿಕಾಸ್ ಅದೊಂದು ಸಪ್ರೇಟ್ ಡಿವಿಷನ್ ಆಗಿರೋದ್ರಿಂದ ಪರ್ಫಾರ್ಮೆನ್ಸ್ನ ಮೆಜರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ತೋರಿಸುತ್ತೆ. ಸೊ ಇಟ್ಸ್ ಬೆಸ್ಟ್ ವೇ ಟು ಅಸರ್ಟೈನ್ ಅವರ ಒಂದು ಗುಣಮಟ್ಟನ ಅಂತ ಹೇಳ್ತಾರಲ್ಲ, ಅವ್ರ ಗುಣಮಟ್ಟನ ಅಳತೆ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರ ಪರ್ಫಾರ್ಮೆನ್ಸ್ ಹೇಗಿದೆ, ಏನು ಮಾಡ್ತಿದ್ದಾರೆ ಅಂತ. ಕೆಲವು ಸತಿ ಡಿವಿಷನಲ್ ಹೆಡ್ಗಳು ಎಲ್ಲೋ ಒಂದು ಕಡೆ ಪೂರ್ ಪರ್ಫಾರ್ಮೆನ್ಸ್ ಯಾವಾಗ, ಅಥವಾ ಕಳಪೆ ಗುಣಮಟ್ಟದ ಪರ್ಫಾರ್ಮೆನ್ಸ್ ಅವರು ಕೊಡ್ತಿದ್ದಾಗ ಅವ್ರಿಗೆ ಗೊತ್ತಾಗುತ್ತೆ ಬೇರೆ ಯಾವ ಪ್ರಾಡಕ್ಟಲ್ಲೂ ತಪ್ಪಿಲ್ಲ, ಬೇರೆ ಎಲ್ಲ ಪ್ರಾಡಕ್ಟ್ಗಳು ಚೆನ್ನಾಗಿ ಹೋಗ್ತಿದೆ, ನನ್ನಲ್ಲೇ ಅಥವಾ ನಮ್ಮ ಪ್ರಾಡಕ್ಟಲ್ಲೇ ಏನೋ ಒಂದು ಮಿಸ್ಟೇಕ್ ಇದೆ. ಸೊ ಅದನ್ನು ತಿಳ್ಕೊಳಕ್ಕೂ ತುಂಬ ಚೆನ್ನಾಗಿರುತ್ತೆ. ಆವಾಗ ಬೇರೆ ಒಂದು ಕರೆಕ್ಟ್ ಆ್ಯಕ್ಷನ್ ತೊಗೋಬೋದು, ಅಥವಾ ಅದಕ್ಕೇನು ಕ್ರಮ ಕೈಗೊಳ್ಳಬೇಕು ಅದನ್ನು ಮಾಡ್ಬೋದು. ಸೊ ಡಿವಿಷನಲ್ ಸ್ಟ್ರಕ್ಚರು ತುಂಬ ಚೆನ್ನಾಗಿರುತ್ತೆ ಇದಕ್ಕಾದರೂ ಕೂಡ. ನೆಕ್ಸ್ಟ್ ಅಡ್ವಾಂಟೇಜ್ ಏನಂದರೆ, ಡಿವಿಷನಲ್ ಸ್ಟ್ರಕ್ಚರು ಅಟಾನಮಸ್ ಆಗಿರುತ್ತೆ. ಅಟಾನಮಸ್ ಅಂದರೆ ಇಂಡಿವಿಜುವಲ್ ಅಂತ, ಸಪ್ರೇಟ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಯಾರ ಮೇಲೂ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ಡಿಪೆಂಡ್ ಆಗಿಲ್ಲ ಅಂದರೆ ಇಂಡಿವಿಜುವಲ್ ಇರುತ್ತೆ. ಆರಾಮಾಗಿ ಒಬ್ಬರೇ ಏನು ಬೇಕಾದ್ರೂ ಡಿಸಿಷನ್ ತೊಗೊಬೋದು. ಮತ್ತು ಫಾಸ್ಟ್ ಡಿಸಿಷನ್ ತೊಗೋಬೇಕು, ಅವ್ರನ್ನ ಕೇಳಬೇಕು, ಇವ್ರನ್ನ ಕೇಳಬೇಕು ಅನ್ನೋದಿರಲ್ಲ. ಅವರೇ ಕಂಪ್ಲೀಟ್ ಪ್ರಾಡಕ್ಟ್, ಫುಲ್ ಪ್ರಾಡಕ್ಟ್ ಅವ್ರದ್ದೇ, ಅವರೇ ಹೆಡ್ಡಲ್ಲಿ ಇರ್ತಾರೆ ಅಂದಾಗ ಯು ಕ್ಯಾನ್ ಟೇಕ್ ಎನಿ ಡಿಸಿಷನ್. ಸೊ ಇದು ಒಂದು ಅಡ್ವಾಂಟೇಜು. ನೆಕ್ಸ್ಟ್ ಅಡ್ವಾಂಟೇಜ್ ಹೋಗೋದಾದ್ರೆ, ಅಕಸ್ಮಾತ್ ಆರ್ಗನೈಸೇಷನ್ಗೆ ಒಂದು ಹೊಸ ಡಿಪಾರ್ಟ್ಮೆಂಟು ಅಥವಾ ಒಂದು ಹೊಸ ಡಿವಿಷನ್ ಓಪನ್ ಮಾಡಬೇಕು ಅಂತ ಏನಾದರೂ ಅನಿಸಿದ್ರೆ, ಯಾವುದೇ ಒಂದು ಕೆಲಸಗಳಿಗೆ ಇಂಟ್ರಪ್ಟ್ ತರ್ದಿರಾ ಅಥವಾ ಅವ್ರ ಮಧ್ಯ ಹೋಗ್ದಿರಾ, ಅವ್ರಿಗೆ ಡಿಸ್ಟರ್ಬ್ ಮಾಡ್ತೀರಾ, ಆರಾಮಾಗಿ ಒಂದು ಹೊಸ ಕೆಲಸನ ಅಥವಾ ಒಂದು ಹೊಸ ಯೂನಿಟ್, ಹೊಸ ಒಂದು ಡಿವಿಷನ್ನ ಸ್ಟಾರ್ಟ್ ಮಾಡ್ಕೊಬೋದು. ಬಿಕಾಸ್ ಇಲ್ಲಿ ಎಲ್ಲ ಕಂಪ್ಲೀಟ್ ಸ್ಟಾಫು ಒಂದು ಕಂಪ್ಲೀಟ್ ಅನದರ್ ಡಿವಿಷನ್ನೇ ಆ್ಯಡ್ ಮಾಡೋದ್ರಿಂದ, ಒಂದು ಹೊಸ ಪ್ರಾಡಕ್ಟ್ ಲೈನ್ ಆಗಿರೋದ್ರಿಂದ ಹಳೆ ಪ್ರಾಡಕ್ಟ್ ಲೈನ್ಗೆ ಯಾವುದೇ ಥರದ ಒಂದು ಹಿಂಸೆ ಆಗಲ್ಲ, ಅಥವಾ ಅವ್ರಿಗೊಂದು ಇಂಟ್ರಪ್ಟ್ ಅಂತಾರೆ, ಅವ್ರಿಗೆ ಅಡೆತಡೆ ಆಗಲ್ಲ. ಇದು ಅಡ್ವಾಂಟೇಜ್ ಆಗಿರುತ್ತೆ ಡಿವಿಷನಲ್ ಸ್ಟ್ರಕ್ಚರ್ದು. ಡಿಸ್ಅಡ್ವಾಂಟೇಜ್ಗೆ ಹೋಗೋದಾದ್ರೆ, ಮೊದಲನೇ ಡಿಸ್ಅಡ್ವಾಂಟೇಜ್, ಬೇರೆ ಬೇರೆ ಡಿವಿಷನಲ್ಗಳ ಮಧ್ಯೆ ಜಗಳ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಫಂಡ್ನ ಅಲೋಕೇಟ್ ಮಾಡ್ಬೇಕಾದ್ರೆ ಅಥವಾ ಫಂಡ್ನ ಇವ್ರಿಗೆ ಅಂತ ಹಂಚಬೇಕಾದ್ರೆ ಜಗಳ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಅಲ್ದಿರ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇರುವಂಥ ಕಾಸ್ಟ್ ಅಥವಾ ವೆಚ್ಚ ಅಂತ ಏನು ಹೇಳ್ತಾರೆ, ಅದರಿಂದ ತನ್ನ ಲಾಭನ ಜಾಸ್ತಿ ಮಾಡ್ಕೊಳಕ್ಕೆ ಟ್ರೈ ಮಾಡುತ್ತೆ. ಎರಡನೇ ಡಿಸ್ಅಡ್ವಾಂಟೇಜ್, ಕೆಲವೊಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಸೇಮ್ ಪ್ರೋಸೆಸ್ ಅಗೈನ್ ರಿಪೀಟ್ ಆಗ್ತಾ ಬರುತ್ತೆ. ಯಾಕೆಂದರೆ ಈಗ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಾ ಇರ್ತಾರೆ, ಹಳೆ ಒಂದು ಪ್ರಾಡಕ್ಟಲ್ಲಿ ಏನು ಪ್ರೋಸೆಸ್ ಇರುತ್ತೋ ಅದೋ ಈ ಪ್ರಾಡಕ್ಟ್ಗೂ ಸ್ವಲ್ಪ ಚೇಂಜ್ ಇರುತ್ತೆ. ಆ ಪ್ರಾಡಕ್ಟ್ ಬೇರೆದಿರ್ಬೋದು, ಬಟ್ ಅದರಲ್ಲಿ ಮಾಡುವಂಥ ಕೆಲಸಗಳು ಇಲ್ಲೂ ಮಾಡಬೇಕಾದ್ರೆ ಇಲ್ಲಿ ಹೊಸ ಮಿಷಿನರೀಸ್ ತರಬೇಕು, ಇಲ್ಲಿ ಹೊಸ ಎಂಪ್ಲಾಯೀಸ್ಗಳು, ಮತ್ತೆ ಎಲ್ಲ ಸಪ್ರೇಟ್ ಆಗಿರೋದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಸಪ್ರೇಟ್ ಡಿವಿಷನಲ್ಲಿ ಇದು ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ಗೆ ಹೋಗೋದಾದ್ರೆ, ಎಲ್ಲ ಒಂದು ಡಿವಿಷನಲ್ ಹೆಡ್ಗಳಿಗೆ ತುಂಬ ಪವರ್ ಕೊಟ್ಬಿಟ್ಟಿರ್ತಾರೆ. ಬಿಕಾಸ್ ಯಾರನ್ನೂ ಹಿಂಗೆ ಕೇಳೋದಿರಲ್ಲ. ಅದು ಅಟಾನಮಸ್ ಅಂತ ನಾನು ಈಗಾಗಲೇ ಹೇಳಿದ್ದೆ. ಆ ಥರ ಪವರ್ ಕೊಟ್ಟಾಗ ಅವನು ಯಾರನ್ನೂ ಮಾತು ಕೇಳಿದಿರ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅನ್ನೋದು ಅಡ್ವಾಂಟೇಜ್ ಆಗಿತ್ತು. ಆ ಅಡ್ವಾಂಟೇಜ್ ಕೆಲವು ಸತಿ ಏನಾಗುತ್ತೆ ಅಂದರೆ ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ. ಯಾಕೆಂದರೆ ಫುಲ್ ಪವರ್ ಒಬ್ಬನಿಗೆ ಕೊಟ್ಟಾಗ, ಅಥವಾ ನೀನೇ ನೋಡ್ಕೋ, ನೀನೇ ಮಾಡಬೇಕು, ನೀನೇ ಎಲ್ಲ ಅಂತ ಬಿಟ್ಟಾಗ, ಮ್ಯಾನೇಜರ್ಗೆ ಕೆಲವು ಸತಿ ಆ ಪವರ್, ನನ್ನಲ್ಲೇ ಫುಲ್ ಪವರ್ ಇದೆ ಅನ್ನೋ ಒಂದು ಆ ಜಂಬ ಅಥವಾ ಸೊಕ್ಕು ಅನ್ನೋದು ಬಂದು ಇಂಡಿಪೆಂಡೆಂಟ್ ಆಗಿ ನಾನು ಎಷ್ಟು ಪವರ್ ಇದೆ ಅಂತ ತೋರಿಸ್ಕೊಳಕ್ಕೋಸ್ಕರ ಆರ್ಗನೈಸೇಷನ್ ಇಂಟ್ರೆಸ್ಟ್ ಏನಿರುತ್ತೆ ಅಥವಾ ಗೋಲ್ ಏನಿರುತ್ತೆ ಅದನ್ನು ಮರ್ತು ಬಿಡ್ತಾರೆ. ಸೊ ಇದು ಕೂಡ ಆಗೋವಂಥ ಚಾನ್ಸಸ್ ಇರುತ್ತೆ.
ಸೊ ಇದು ಒಂದು ಡಿಸ್ಅಡ್ವಾಂಟೇಜು ಡಿವಿಷನಲ್ ಸ್ಟ್ರಕ್ಚರ್ದು. ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ಒಂದು ಸೂಟಬಿಲಿಟಿ ಯಾವ ಒಂದು ಆರ್ಗನೈಸೇಷನ್ಗೆ ಇದು ಸೂಟಬಲ್ ಆಗಿರುತ್ತೆ ಅಂದರೆ ಡಿವಿಷನಲ್ ಸ್ಟ್ರಕ್ಚರು ಒಂದು ದೊಡ್ಡ ಬಿಸ್ನೆಸ್ ಡೈವರ್ಸ್ ಪ್ರಾಡಕ್ಟ್ ಇದೆ ಅಥವಾ ಎಷ್ಟೊಂದು ವೆರೈಟಿ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಇದ್ದಾರೆ ಅನ್ನೋದಾದರೆ ಅದಕ್ಕೆ ಈ ಒಂದು ಡಿವಿಷನಲ್ ಮೆಥಡ್ ಸೂಟಬಲ್ ಆಗಿರುತ್ತೆ. ಆರ್ಗನೈಸೇಷನ್ ಏನಾದರೂ ಹೊಸ ಪ್ರಾಡಕ್ಟ್ ಆ್ಯಡ್ ಮಾಡಬೇಕು, ಜಾಸ್ತಿ ಎಂಪ್ಲಾಯೀಸ್ಗಳನ್ನ ತಗೋಬೇಕು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಕ್ರಿಯೇಟ್ ಮಾಡಬೇಕು, ನ್ಯೂ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ನೇ ಮಾಡಬೇಕು, ಈ ಥರ ಒಂದಿದ್ರೆ ಈ ಒಂದು ಸ್ಟ್ರಕ್ಚರ್ ಡಿವಿಷನಲ್ ಸ್ಟ್ರಕ್ಚರು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಯಾರಿಗೆ ಈ ಥರ ಬೇಕು ಡಿವಿಷನಲ್ ಸ್ಟ್ರಕ್ಚರ್ನ ಯೂಸ್ ಮಾಡ್ಬೋದು, ಇಲ್ಲ ಫಂಕ್ಷನಲ್ ಸ್ಟ್ರಕ್ಚರ್ ಯೂಸ್ ಮಾಡ್ಬೋದು. ಸೊ ಇದು ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಬೇರೆಯವ್ರ ಜೊತೆ. ಸೊ ಕ್ಲಿಕ್ here to watch the next series which is on comparative ಅಥವಾ ಡಿಫ್ರೆನ್ಸ್ ಬಿಟ್ವೀನು, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತಲ್ಲ, ಏನು ವ್ಯತ್ಯಾಸ ಇದೆ ಅಂತ. ಸೊ ವ್ಯತ್ಯಾಸ ನೋಡೋಣ. ಸಪೋರ್ಟ್ ಅಸ್ ಬೈ ಸಬ್ಸ್ಕ್ರೈಬಿಂಗ್. ಧನ್ಯವಾದ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಬಾಯ್.